ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ SDA ಹುದ್ದೆಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಈ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತಂದು ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗೆ ಯಾರು ಎಲಿಜಿಬಲ್ ಇದ್ದೀರಾ, ಯಾರು ಅಪ್ಲೈ ಮಾಡಬೇಕು, ಎಷ್ಟು ವಯಸ್ಸು ಒಳಗೆ ಅಪ್ಲೈ ಮಾಡಬೇಕು, ಎಷ್ಟು ಅಪ್ಲಿಕೇಶನ್ ಫೀಸ್ ತಗೊಂತಾ ಇದ್ದಾರೆ, ಯಾವಾಗ ಲಾಸ್ಟ್ ಡೇಟು, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದು ಕಂಪ್ಲೀಟ್ ಆಗಿರೋ ಪಿನ್ ಟು ಪಿನ್ ಮಾಹಿತಿನ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಹಾಗೆ ಇನ್ನೂ ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಮೊದಲಿಂದ ಇಲ್ಲಿ ನೋಡ್ತಿರಬಹುದು ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಏನಪ್ಪಾ ಅಂದ್ರೆ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಯಾವ್ದು ಕಡೆ ಬಿಡುಗಡೆ ಮಾಡಿದಾರಪ್ಪ ಅಂದ್ರೆ ಹೈಕೋರ್ಟ್ ಕರ್ನಾಟಕ ಬೆಂಗಳೂರು ಕಡೆಯಿಂದ ಏನಪ್ಪಾ ಅಂದ್ರೆ SDA ಹುದ್ದೆಗೆ ನಿಮಗೆ ಕಾಲ್ಫಾರ್ಮ್ ಮಾಡಿರ್ತಾರೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆನ್ಲೈನ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕಲು ನಿಮಗೆ ಕೊನೆ ದಿನಕ್ಕೆ ಬಂದ್ಬಿಟ್ಟು ಯಾವಾಗಿದೆಯಪ್ಪ ಅಂದ್ರೆ 11/9/2020 ಅಂದ್ರೆ ಇವತ್ತು ಆಲ್ರೆಡಿ 5 ಆಗಸ್ಟ್ ಮಂತ್ ಆಗಿರುತ್ತೆ. ನೆಕ್ಸ್ಟ್ ಸೆಪ್ಟೆಂಬರ್ 11ನೇ ತಾರೀಕು ಒಳಗೆ ನೀವು ಅಪ್ಲಿಕೇಶನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇರುತ್ತೆ. ಹಾಗಾಗಿ ಯಾರಾದ್ರೂ SDA ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಿದ್ರೆ ಬೇಗ ಇದಕ್ಕೆ ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕು. ನೆಕ್ಸ್ಟ್ ಇದಕ್ಕೆ ಯಾವ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕೋ ಲಿಂಕ್ ಬಂದ್ಬಿಟ್ಟು ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇದು ಏನಪ್ಪಾ judiciary.karnataka.gov.in ವೆಬ್ಸೈಟ್ ಕಡೆಯಿಂದ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕು. ಹಾಗೆ ನೆಕ್ಸ್ಟ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ದಿನಕ್ಕೆ ಬಂದ್ಬಿಟ್ಟು 13/8/2026 ಅಂದ್ರೆ ಅಪ್ಲಿಕೇಶನ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಸೆಪ್ಟೆಂಬರ್ 11ನೇ ತಾರೀಕು ಏನಪ್ಪಾ ಅಂದ್ರೆ ರಾತ್ರಿ 12 ಗಂಟೆ ಒಳಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಕೂಡ ಇಲ್ಲಿ ಕ್ಲೋಸ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಈ ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಖಾಲಿದಾವೆ, ಎಷ್ಟು ಸಂಬಳ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪಾ ನಂಬರ್ ಆಫ್ ST ಹುದ್ದೆಗೆ 18 ಹುದ್ದೆಗಳು ಖಾಲಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ವೇತನ ಬಂದ್ಬಿಟ್ಟು 25,000ದಿಂದ ಏನಪ್ಪಾ ಅಂದ್ರೆ 81,000 ವರೆಗೆ ಏನಪ್ಪಾ ನಿಮಗೆ ವೇತನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಓಕೆ, ಇದು ಕೂಡ ನೀವು ನೋಡ್ತಾ ಇರಬಹುದು. ಟೋಟಲ್ ಆಗಿ ನಿಮಗೆ ಮಿನಿಮಮ್ ಏನಪ್ಪಾ ಅಂದ್ರೆ 50,000 ರೂಪಾಯಿ ನಿಮಗೆ ಸಂಬಳ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಇದಕ್ಕೇನಾದ್ರೂ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿದ್ರೆ ಬೇಗ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಇವಾಗ ನೋಡ್ತಾ ಹೋಗೋಣ ಯಾವ ಕೆಟಗರಿ ಎಷ್ಟೆಷ್ಟು ವೇಕೆನ್ಸಿ ಬಿಟ್ಟಿದ್ದಾರೆ ಅಂತ ನೋಡ್ತಾ ಹೋದ್ರೆ ಮೊದಲನೇದಾಗಿ ಜನರಲ್ ಮೆರಿಟ್ ಕೆಟಗರಿ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅನ್ರಿಸರ್ವ್ಡ್ ಕೆಟಗರಿ 2 ವೇಕೆನ್ಸಿ ಖಾಲಿದಾವೆ. ಹಾಗೆ ನೆಕ್ಸ್ಟ್ ವುಮೆನ್ ಕ್ಯಾಂಡಿಡೇಟ್ಗೆ 3 ಹುದ್ದೆಗಳ ಖಾಲಿದಾವೆ. ನೆಕ್ಸ್ಟ್ ರೂರಲ್ ಕ್ಯಾಂಡಿಡೇಟ್ಗೆ 3 ಹುದ್ದೆಗಳ ಖಾಲಿದಾವೆ. ಹಾಗೆ ನೆಕ್ಸ್ಟ್ ಪರ್ಸನಲ್ ಬೆಂಚ್ ಮಾರ್ಕ್ ಅಂದ್ರೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ 1 ಹುದ್ದೆಗಳ ಖಾಲಿದಾವೆ. ಟೋಟಲ್ ಆಗಿ 9 ಹುದ್ದೆಗಳು ಜನರಲ್ ಮೆರಿಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಖಾಲಿರ್ತವೆ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಶೆಡ್ಯೂಲ್ SC ಕೆಟಗರಿ A ಬರುವಂತ ವಿದ್ಯಾರ್ಥಿಗಳಿಗೆ 1 ಹುದ್ದೆ ಖಾಲಿದಾವೆ. ಹಾಗೆ ಶೆಡ್ಯೂಲ್ ಕ್ಯಾಸ್ಟ್ ಅಂದ್ರೆ SC ಒಳಗೆ B ಅಂತ ಬರುವಂತ ವಿದ್ಯಾರ್ಥಿಗಳಿಗೆ 1 ಹುದ್ದೆ ಖಾಲಿದಾವೆ. ನೆಕ್ಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಕೆಟಗರಿ C ಬರುವಂತ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಏನಪ್ಪಾ ಅಂದ್ರೆ 1 ಹುದ್ದೆಗಳು ಖಾಲಿದ ಅಂತ ಇಲ್ಲಿ ಟೋಟಲ್ ಆಗಿ ತಿಳಿಸಿ ಕೊಡಲಾಗಿದೆ. ಅಂದ್ರೆ SC ವಿದ್ಯಾರ್ಥಿಗಳಿಗೆ ಟೋಟಲ್ ಆಗಿ 3 ಹುದ್ದೆಗಳು ಮಾತ್ರ ಇಲ್ಲಿ ಖಾಲಿ ಇದಾವೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎಷ್ಟು ಕೆಟಗರಿ ನೋಡ್ತಾ ಹೋಗೋಣ. ಎಷ್ಟು ಕೆಟಗರಿ ಇರುವಂತಹ ವಿದ್ಯಾರ್ಥಿಗಳಿಗೆ ಟೋಟಲ್ ಆಗಿ 1 ಹುದ್ದೆಗಳು ಮಾತ್ರ ಇಲ್ಲಿ ಖಾಲಿದಾವೆ. ನೆಕ್ಸ್ಟ್ ಕೆಟಗರಿ ಏನಪ್ಪಾ ಅಂದ್ರೆ ಅವರಿಗೆ 1 ಹುದ್ದೆ ಖಾಲಿದಾವೆ. ಹಾಗೆ ಇಲ್ಲಿ ಕೆಟಗರಿ 2 ವಿದ್ಯಾರ್ಥಿಗಳು ಏನಪ್ಪಾ ಟೋಟಲ್ ಆಗಿ 3 ಹುದ್ದೆಗಳು ಖಾಲಿದೆ ಅಂತ ಅವರು ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಟೋಟಲ್ ಆಗಿ ನೋಡ್ಬೇಕಪ್ಪ ಅಂದ್ರೆ ಟೋಟಲ್ ಆಗಿ 18 ಹುದ್ದೆಗಳು ಖಾಲಿರ್ತವೆ. ಹಾಗಾಗಿ ಇದಕ್ಕೆ ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ನೀವು ಬೇಗ ನೀವು ಅಪ್ಲಿಕೇಶನ್ ಕೂಡ ಇಲ್ಲಿ ಹಾಕ್ತಾ ಹೋಗ್ಬೋದು. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ ವಿದ್ಯೆಗಳ ವರ್ಗೀಕರಣ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋಣ. ಇದಕ್ಕೆ ನಾವು ಅಪ್ಲೈ ಮಾಡಕಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಡಿಗ್ರಿ ಆಗಿರ್ಬೇಕಾ, ಡಿಪ್ಲೊಮಾ ಆಗಿರ್ಬೇಕಾ, ಇಲ್ಲ PUC ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತಿರುವಂತದ್ದು ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮಸ್ಟ್ ಪ್ರೊಸೆಸ್ ಡಿಗ್ರಿ ಇನ್ ಸೈನ್ಸ್ ಒಳಗೆ ಮಾಡಿರ್ಬೇಕು. ಇಲ್ಲ ಆರ್ಟ್ಸ್ ಮಾಡಿದ್ರೆ ಅಪ್ಲೈ ಏನಪ್ಪಾ ಎಲಿಜಿಬಲ್ ಇರ್ತೀರಾ, ಸೈನ್ಸ್ ಮಾಡಿದ್ರೆ ಎಲಿಜಿಬಲ್ ಇರ್ತೀರಾ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಎಲಿಜಿಬಲ್ ಇರ್ತೀರಾ, ಕಂಪ್ಯೂಟರ್ ಅಪ್ಲಿಕೇಶನ್ ಒಳಗೆ ಮಾಡಿದ್ರು ನೀವು ಅದಕ್ಕೆ ಅಪ್ಲೈ ಮಾಡ್ತೀರಾ. ಜಸ್ಟ್ ಏನಪ್ಪಾ ನಿಮಗೆ ಡಿಗ್ರಿ ಪಾಸ್ ಆದ್ರೆ ಸಾಕು, ಇದಕ್ಕೆ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ನೆಕ್ಸ್ಟ್ ಇದಕ್ಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋಣ. ಯಾವ ಕೆಟಗರಿಗೆ ಎಷ್ಟೆಷ್ಟು ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಅಂತಂದ್ರೆ ಮೊದಲನೇದಾಗಿ ನೋಡ್ತಿರಬಹುದು ನಿಮ್ಗೆ ಅಪ್ಲೈ ಮಾಡಕ್ಕೆ ಜಸ್ಟ್ 18 ವರ್ಷ ಆಗಿದ್ರೆ ಸಾಕು. ಇದಕ್ಕೆ ಆರಾಮಾಗಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಹಾಗೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ 35 ವರ್ಷ ಒಳಗಿದ್ದರು ಅಪ್ಲೈ ಮಾಡಬಹುದು. ಏಜ್ ಏನಪ್ಪಾ ಅಂದ್ರೆ ಏಜ್ ಸಡಿಲಿಕ್ಕೆ ಬಂದ್ಬಿಟ್ಟು 5 ವರ್ಷ ಕೊಟ್ಟಿದ್ದಾರೆ. SC ಕೆಟಗರಿ 2A 2B ವಿದ್ಯಾರ್ಥಿಗಳಿಗೆ 38 ವರ್ಷ ಒಳಗೆ ಅಪ್ಲೈ ಮಾಡಬಹುದು. ಹಾಗೆ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ವಿದ್ಯಾರ್ಥಿಗಳಿಗೆ 40 ವರ್ಷ ಒಳಗಿದ್ದರು ಈ ಜಾಗ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಇದು ಬಂದ್ಬಿಟ್ಟು ಏಜ್ ಬಗ್ಗೆ ಮಾಹಿತಿ ಆಯಿತು. ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೋಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ನಾವು ಎಷ್ಟು ಪೇ ಮಾಡಕ್ಕೆ ನೋಡೋದಾದ್ರೆ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಮೆಥಡ್ ಆಫ್ ಸಬ್ಮಿಷನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಮೊದಲನೇದಾಗಿ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ 350 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಕೆಟಗರಿ 2A 2B ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ 350 ರೂಪಾಯಿ. ಇವರು ಕೂಡ ನಿಮಗೆ ಸೇಮ್ 350 ರೂಪಾಯಿ ಅಪ್ಲಿಕೇಶನ್ ಫೀಸ್ ಗಳು ಇಲ್ಲಿ ಕನೆಕ್ಟ್ ತಗೊಂತ ಇದ್ದಾರೆ. ಹಾಗೆ ಇಲ್ಲಿ SC ST ಮತ್ತು OBC ವಿದ್ಯಾರ್ಥಿಗಳಿಗೆ ಮಾತ್ರ ಏನಪ್ಪಾ ಅಂದ್ರೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕಮ್ಮಿ ಇರುತ್ತೆ. ಇವರಿಗೆ 100 ರೂಪಾಯಿ ಮಾತ್ರ ಕಮ್ಮಿ ಇರುತ್ತೆ. ಹಾಗಾಗಿ ಇದು
ಅಮೌಂಟ್ ಬಗ್ಗೆ ಮಾಹಿತಿ, ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾಹಿತಿ ಆಯ್ತು. ಇದು ಅಪ್ಲಿಕೇಶನ್ ಯಾವ ತರ ಆಗ್ಬೇಕಪ್ಪ, ನೀವು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಯಾವುದೇ ತರ ಇಲ್ಲಿ ಆಪ್ಷನ್ ಕೂಡ ಇರುವುದಿಲ್ಲ. ನೆಕ್ಸ್ಟ್ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಏನು ಸಬ್ಜೆಕ್ಟ್ ನ ಓದಬೇಕು ಎಕ್ಸಾಮ್ ನೋಡೋದಾದ್ರೆ, ಮೊದಲು ಇಂಗ್ಲಿಷ್ ಏನಪ್ಪಾ, ಇಂಗ್ಲಿಷ್ ಎಸ್ಸೆ ಕಂಪಲ್ಸರಿ ಏನಪ್ಪಾ 30 ಮಾರ್ಕ್ಸ್ಗೆ ಏನಪ್ಪಾ ಅಂದ್ರೆ ಕೊಡ್ತಾರೆ. ಇದು ಮ್ಯಾಕ್ಸಿಮಮ್ ಪಾಸಿಂಗ್ ಟೆಸ್ಟ್ ಬಂದ್ರೆ 20 ಮಾರ್ಕ್ಸ್ ತೆಗಿಬೇಕು. ನೆಕ್ಸ್ಟ್ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಕೊಡ್ತಾರೆ, ಅದು 30 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 20 ಮಾರ್ಕ್ಸ್ ಕಂಪಲ್ಸರಿ ತೆಗಿಲೇಬೇಕು. ಆಮೇಲೆ ಟೆಸ್ಟ್ ಜನರಲ್ ನಾಲೆಜ್ ಅದರಲ್ಲಿ 20 ಮಾರ್ಕ್ಸ್ ಇರುತ್ತೆ, 10 ಮಾರ್ಕ್ಸ್ ತೆಗಿಬೇಕು. ನೆಕ್ಸ್ಟ್ ಇಂಟರ್ವ್ಯೂ ಕನೆಕ್ಟ್ ಮಾಡ್ತಾರೆ, ಅಲ್ಲಿ 20 ಮಾರ್ಕ್ಸ್, ನೀವು 10 ಮಾರ್ಕ್ಸ್ ಇಲ್ಲಿ ತಗೊಂತ ಹೋಗ್ಬೇಕು. ಟೋಟಲ್ ಏನಪ್ಪಾ ಅಂದ್ರೆ ನಿಮಗೆ 100 ಮಾರ್ಕ್ಸ್ ಎಕ್ಸಾಮ್ ಕನೆಕ್ಟ್ ಮಾಡ್ತಾರೆ. ಎಸ್ಸೆ ಕೊಡ್ತಾರೆ, ಇಂಗ್ಲಿಷ್ ಕನ್ನಡ ಟ್ರಾನ್ಸ್ಲೇಟ್, ಮತ್ತೆ ನಿಮಗೆ ಇಂಟರ್ವ್ಯೂ, ಟೆಸ್ಟ್, ಜನರಲ್ ನಾಲೆಜ್, ಇದಿಷ್ಟು 100 ಕ್ವಶನ್ ಅಲ್ಲಿ 100 ಮಾರ್ಕ್ಸ್ ಅಲ್ಲಿ ನಿಮಗೆ ಟೋಟಲ್ ಎಷ್ಟಪ್ಪ ಅಂದ್ರೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಜಸ್ಟ್ 60 ಮಾರ್ಕ್ಸ್ ತೆಗಿಬೇಕು. ಇದು ಬಂದ್ಬಿಟ್ಟು ಇಂಗ್ಲಿಷ್ ಎಸ್ಸೆ ಅಲ್ಲಿ ಕಂಪಲ್ಸರಿ 20 ತೆಗಿಬೇಕು, ಟ್ರಾನ್ಸ್ಲೇಟ್ ಅಲ್ಲಿ 20 ತೆಗಿಬೇಕು, ಜನರಲ್ ಇಂಗ್ಲಿಷ್ ಒಳಗೆ ಏನಪ್ಪಾ ಅಂದ್ರೆ 10 ತೆಗಿಲೇಬೇಕು. ತೆಗೆದಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತಾ ಹೋಗ್ತೀರಾ. ಇದು ಸಿಲೆಬಸ್ ಬಗ್ಗೆ ಮಾಹಿತಿ ಆಯ್ತು. ನೆಕ್ಸ್ಟ್ ಏನ್ ನೋಡ್ತಾ ಹೋದಾದ್ರೆ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ದು ಇಮೇಜ್ ಕೂಡ ಏನಪ್ಪಾ ಅಂದ್ರೆ 20 ಕೆ ಕೂಡ ಇರಬೇಕು. ಹಾಗೆ ಸಿಗ್ನೇಚರ್ ಕೂಡ ಏನಪ್ಪಾ ಅಂದ್ರೆ 50 ಕೆ ಒಳಗೆ ಏನಪ್ಪಾ ಅಂದ್ರೆ ಕನ್ವರ್ಟ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ತಾ ಬರ್ಬೇಕು. ಎಲ್ಲ ಡಾಕ್ಯುಮೆಂಟ್ ಯಾವ ತರ ಅಪ್ಲೈ ಮಾಡಬೇಕು, ಹೆಂಗೆ ಅಪ್ಲೈ ಮಾಡಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಓಕೆ, ಹಾಗೆ ಇದು ನಾಳೆಯಿಂದ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ನಾಳೆ ಈವ್ನಿಂಗ್ ಇಲ್ಲ ಮಾರ್ನಿಂಗ್ ಯಾವ ತರ ಅಪ್ಲಿಕೇಶನ್ ಹಾಕೋದು ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಓಕೆ, ಇದಿಷ್ಟೇನಪ್ಪಾ ಅಂದ್ರೆ ಎಸ್ಟಿಎ ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿರುವಂತ ಜಾಬ್ ನೋಟಿಫಿಕೇಶನ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯ್ತು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.